ವರೆಗೆ ಸುರಿದಂತ ಮಳೆಯಿಂದಾಗಿ ಕೋರಮಂಗಲ ಭಾಗದಲ್ಲಿ ಯಾವ ತರ ಎಫೆಕ್ಟ್ ಆಗಿದೆ, ಸದ್ಯದ ಪರಿಸ್ಥಿತಿ ಏನಿದೆ, ಆ ಬಗ್ಗೆ ಬ್ರೇಕ್ ಮುಂಚೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದೀಗ ಕೋರಮಂಗಲದ 10ನೇ ಮೇನ್ ನಲ್ಲಿ ಹೇಗಿದೆ ಮಳೆ ಅವಾಂತರ, ಸದ್ಯದ ಸಿಚುವೇಶನ್ ಬಗ್ಗೆ ನಮ್ಮ ರಿಪೋರ್ಟರ್ ಮುನಿರಾಜು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ನಿನ್ನೆ ಸುರಿದ ಮಳೆಯಿಂದಾಗಿ ಕೋರಮಂಗಲದ ಬಹುತೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ರಾತ್ರಿ ಇಡೀ ಅಲ್ಲಿನ ನಿವಾಸಿಗಳು ಒಂದು ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಒಂದು 10th ಮೇನ್ ರೋಡ್ನಲ್ಲಿ ಇದ್ದೀವಿ, 4ನೇ ಬ್ಲಾಕ್ನ 10ನೇ ಮುಖ್ಯ ರಸ್ತೆಯಲ್ಲಿ. ಈ ಒಂದು ಮುಖ್ಯ ರಸ್ತೆಯಲ್ಲಿ ಮನೆಗಳಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನೀರು ನುಗ್ಗಿದೆ ಅಂತಂದ್ರೆ ಇನ್ನೂ ಸಹ ನೀರು ಮನೆಗಳಿಂದ ಖಾಲಿ ಆಗಲಿಲ್ಲ. ಮತ್ತೆ ಸುಮಾರು 3-4 ಅಡಿಯಷ್ಟು ನೀರು ಮನೆಗಳಿಗೆ ನುಗ್ಗಿ ಜನ ಒಂದು ರಾತ್ರಿ ಇಡೀ ಒಂದು ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೆ ಈಗಾಗಲೇ ಈ ಒಂದು ರಸ್ತೆಗಳಲ್ಲೂ ಸಹ ಇನ್ನೂ ನೀರು ಹಾಗೆ ಉಳ್ಕೊಂಡಿದೆ. BBMP ಅವರಾಗಲಿ ಅಥವಾ ಬೇರೆ ಯಾರೇ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಆಗಲಿ ಇದನ್ನ ಬಂದು ತೆರವು ಮಾಡೋದಕ್ಕೂ ಸಹ ಯಾರು ಮುಂದಾಗಿಲ್ಲ. ಮತ್ತೆ ಮನೆಗಳಲ್ಲಿರುವಂಥ ನೀರನ್ನು ಸಹ ಅಧಿಕಾರಿಗಳು ತೆರವು ಮಾಡೋದಕ್ಕೆ ಮುಂದಾಗದೇ ಇರುವಂಥದ್ದು ದುರಂತವೇ ಸರಿ. ಈಗಲೂ ಸಹ ಸಾರ್ವಜನಿಕರು ಒಂದು BBMP ಸಿಬ್ಬಂದಿಗೆ ಒಂದು ಇಡೀ ಶಾಪವನ್ನು ಹಾಕ್ತಿದ್ದಾರೆ. ಏನು ಒಂದು ಮನೆಯಲ್ಲಿ ಬೇಸ್ಮೆಂಟ್ ಸಮೇತ ಕಂಪ್ಲೀಟ್ ಆಗಿ ನೀರು ನುಗ್ಗಿದ್ರೆ, ಮತ್ತೊಂದು ಮನೆಯಲ್ಲಿ ನೋಡ್ಬೋದು ಮನೆ ಇಡೀ ಒಂದು ನೀರಿನ ಜಲಾವೃತ ಆಗಿರುವಂಥದ್ದು. ನೋಡ್ಬೋದು ಯಾವ ರೀತಿ ನೀರಿನ ಒಂದು ನೀರು ಈ ಮನೆಗಳಲ್ಲಿ ತುಂಬಿಕೊಂಡಿದೆ ಅಂತೇಳಿ. ಏನು ಮನೆ ಬಾಗಿಲು ಎಲ್ಲ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ನೀರಿಂದ ತುಂಬೋಗಿರುವಂಥದ್ದು. ಆದರೆ ಏನು ರಾತ್ರಿ ಒಂದು ಮಳೆ ರಭಸದ ಪರಿಣಾಮವಾಗಿ ಈ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಈಗಾಗಲೇ ಏನು ಇಲ್ಲಿನ ನಿವಾಸಿಗಳು ಸಹ ಒಂದು ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಕಾರ್ಯ ಮಾಡಿ ಒಂದು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇದನ್ನ ತೆರವು ಮಾಡೋದು ಮಾತ್ರ ಇನ್ನೂ ಹಾಗೆ ಉಳ್ಕೊಂಡಿದೆ. ಯಾಕಂದ್ರೆ ಮತ್ತೆ ಈಗಾಗಲೇ ಒಂದು ಪೌರ ಕಾರ್ಮಿಕರು ಇಲ್ಲಿಗೆ ಆಗಮಿಸಿ ಒಂದು ರಸ್ತೆ ಬದಿ ಇರುವಂತಹ ಒಂದು ಕಸಗಳನ್ನು ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಈ ಒಂದು ನೀರನ್ನು ತೆರವು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಒಂದು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಏನು ಇಲ್ಲಿನ ಚರಂಡಿಗಳು ಸಹ ಒಂದು ಹೂಳು ತುಂಬಿಕೊಂಡಿರುವಂಥದ್ದು ಮತ್ತೆ ತ್ಯಾಜ್ಯಗಳಿಂದ ತುಂಬಿಕೊಂಡಿರೋದೇ ಈ ಒಂದು ನೀರು ಈ ರೀತಿ ಬ್ಲಾಕ್ ಆಗೋದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಸಹ ಒಂದು ಆರೋಪವನ್ನು ಮಾಡ್ತಾ ಇರೋದು. ಈಗ ನಮ್ಮ ಜೊತೆ ಒಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನು ಕೇಳ್ಬೋದು. ಸರ್, ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು, ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ ಅಂತ ಹೇಳಿ? ಸರ್, ಸುಮಾರು ಈ ರೋಡಲ್ಲಿ ಫುಲ್ ಎಲ್ಲ ಫುಟ್ಬಾಲ್ ಅಂತ ಒಂದು ಇದಿದೆ ಸರ್, ಮಾಲಿಂದ ಹಿಡಿದು ಇಲ್ಲಿ 8th ಮೇನ್ತಲ್ಲಿ ಫುಲ್ಲು ಬಂದಿದೆ ಸರ್. 4th ಬ್ಲಾಕಲ್ಲಿ ನೈಟು 11 ಗಂಟೆವರೆಗೂ ಏನಿರಲಿಲ್ಲ ಸರ್. 11 ಗಂಟೆ ಮೇಲೆ ಏನೋ ಅದು ಮೋರಿ ಸರಿ ಇಲ್ಲ ಅಂತೇಳಿ ನೀರೆಲ್ಲ ಫುಲ್ ಬ್ಲಾಕ್ ಆಗಿ ಮನೆಯಲ್ಲೆಲ್ಲ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಕೋವಿಡ್ ಇರೋದ್ರಿಂದ ನಾವೆಲ್ಲ ಇಲ್ಲಿ ಆಫೀಸ್ ಸಾಮಾನೆಲ್ಲ ಇಲ್ಲೇ ಇತ್ತು ಸರ್, ನಮ್ಮ ಇದರಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ವಿ. ಫುಲ್ಲು ನೀರು ಬಂದಿದ್ದಕ್ಕೆ ರಾತ್ರಿ ಭಯ ಆಗಿದೆ, ಎಲ್ಲಿ ಕರೆಂಟ್ ಏನಾದ್ರು ಶಾಕ್ ಆಗುತ್ತಾ ಅದು ಇದು ಅಂತ ಎಲ್ಲ ಭಯದಿಂದಾನೇ ಇದ್ವಿ ಸರ್ ನಾವು. ಎಷ್ಟು ಮನೆಗಳಿಗೆ ನುಗ್ಗಿದೆ ಈ ಸುಮಾರು ಈ ಲೈನಲ್ಲಿ ಇರೋದೆಲ್ಲ ಒಂದು 50-60 ಮನೆಯಲ್ಲಿ ನೀರು ಹೋಗಿದೆ ಸರ್. ಎಲ್ಲ ಮನೆಯಲ್ಲೂ ಹೋಗಿದೆ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದು ಎಲ್ಲ ಮನೆಯಲ್ಲೂ ಹೋಗ್ಬಿಟ್ಟಿದೆ ಸರ್. ಹಿಂಗಾಗಿ ಏನ್ ಮಾಡಕ್ಕೆ ಸಮಸ್ಯೆ ಕೇಳೋದಕ್ಕೆ ಅಥವಾ ನೀವು ತೆರವು ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ನಮ್ದು ನಾವೇ ಮಾಡ್ಕೊಂತ ಇದೀವಿ. ಬೇರೆಗಳೆಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆಸ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತ ಇದೀವಿ ಸರ್. ಅದು ಇಜ್ಜುಪುರಲ್ಲಿರೋ ಒಂದು ದೊಡ್ಡ ಮೋರಿ ಇದೆಯಲ್ಲ ಸರ್, ಅದು ನೀರು ಪಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದು ನೀರು ಏಕದಮ್ ನಮ್ಮ ಹತ್ರ ಬಂದಿದೆ. ನೈಟಲ್ಲಿ ಎಲ್ಲ ಫುಲ್ ಜನ ಮೇನ್ ರೋಡಲ್ಲೂ ಫುಲ್ಲು ಹಾಕಿ ಬಂದಿದೆ ನೀರು. ಅಲ್ಲೂ ಜನ ಕಷ್ಟ ಆಗಿದೆ ಎಲ್ಲ ಕಡೆಗೂ. ಇದು ಇಲ್ಲಿನ ಒಂದು ಸ್ಥಳೀಯರು ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರ ಜನರೇ ಎಚ್ಚರ ಎಚ್ಚರ ಎಚ್ಚರ. ಸಂಜೆ ಆಗ್ತಾ ಇದ್ದಂತೆ ಅಬ್ಬರಿಸ್ತಾ ಇದ್ದಾನೆ ಮಳೆರಾಯ. ಹಾಗಾಗಿ ಟ್ರಾಫಿಕ್ ಜಾಮ್ ಕಿರಿಕಿರಿ ಇವತ್ತು ಕೂಡ ತಪ್ಪೋದಿಲ್ಲ. ಜೋಪಾನವಾಗಿರಿ. ನಿನ್ನೆ ಸಂಜೆ 6 ಗಂಟೆಯಿಂದ ತಡರಾತ್ರಿವರೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗಿದೆ. ಭಾರೀ ಪ್ರಮಾಣದಲ್ಲೇ ಮಳೆಯಾಗಿದೆ. ಗುಡುಗು ಸಿಡಿಲು ಮಿಂಚಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಇದು ಬೆಂಗಳೂರಲ್ಲಿ ನಿನ್ನೆ ರಾತ್ರಿ 66.8 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಇನ್ಫಾರ್ಮೇಶನ್ ಸಿಕ್ಕಿದೆ ಹವಾಮಾನ ಇಲಾಖೆಯಿಂದನೇ. ಮತ್ತೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರೋದು, ಇವತ್ತು ಯೆಲ್ಲೋ ಅಲರ್ಟ್. ಬೆಂಗಳೂರಲ್ಲಿ ಮತ್ತೆ ಭಾರೀ ಮಳೆ ಆಗುವಂತ ಸಾಧ್ಯತೆ ಇರುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ. ಸೊ ಒಂದೇ ದಿನದಲ್ಲಿ ನಾವು ನೋಡಿರೋದು, ಸಂಜೆಯಿಂದ ರಾತ್ರಿ ಸುರಿದಂತ ಮಳೆಯಿಂದಾಗಿ ಬೆಂಗಳೂರಿನ ಸಾಕಷ್ಟು ಏರಿಯಾದಲ್ಲಿ ರಸ್ತೆಗಳು ಕೆರೆಗಳಂತಾಗಿವೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಸೊ ಇವತ್ತು ಕೂಡ ಮಳೆ ಬಂದ್ರೆ ಯಾವ ತರ ಪರದಾಟವನ್ನ ಪಡಬೇಕು ಅಂತ ಜನ ಈಗಲೇ ಆತಂಕದಲ್ಲಿದ್ದಾರೆ. ಎಸ್ಪೆಷಲಿ ನಿನ್ನೆ ಯಾರಿಗೆಲ್ಲ ಎಫೆಕ್ಟ್ ಆಗಿದೆ ಅವರು ಇವತ್ತು ಮಳೆ ಬಂದ್ಬಿಟ್ರೆ ಏನಪ್ಪ ಗತಿ, ಮುಂದೆ ಏನು ಮಾಡೋದು ಅಂತ ಆತಂಕದಲ್ಲಿದ್ದಾರೆ. ಸತತ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ನಗರದಲ್ಲಿ ಭಾರೀ ಮಳೆ ನಿರೀಕ್ಷೆ ಇರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು. ನಗರದಲ್ಲಿ ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ರಾಜ್ಯ, ದೇಶ, ವಿದೇಶದಲ್ಲಿ ಪ್ರತಿ ಕ್ಷಣ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇವತ್ತಿನ ಮೇಜರ್ ಸುದ್ದಿ ಏನೇನಿದೆ ಎಲ್ಲವನ್ನೂ ಕೂಡ ಕೂತಲೇ ನೀವು ಅಪ್ಡೇಟ್ ಆಗಬೇಕು, ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ನಮ್ಮ ವೆಬ್ ಪೇಜ್ news18kannada.com ಗೆ ಲಾಗಿನ್ ಆಗಿ.